ದೇಶಾದ್ಯಂತ ಇದು ಇರಲ್ಲ. ಈಗ ನಾನು ಬಂದಿರತಕ್ಕಂಥದ್ದು ಪತ್ರಿಕಾ ಭವನ ಬಂದಿರತಕ್ಕಂಥದ್ದು ಪತ್ರಕರ್ತರ ಒಂದು ಚೆಕಪ್, ಕಾರ್ಡಿಯಕ್ ಚೆಕಪ್ಪು ಒಂದು ಹಿಂದೆನೇ ಇದು ಈ ಇಶ್ಯೂಗೆ ಏನು ಸಂಬಂಧ ಇಲ್ಲ. ನಾವು ಹೇಳಿ 2 ತಿಂಗಳಾಯಿತು. ಈಗ ಅದನ್ನು ಮಾಡಬೇಕು ಅಂತ 600 ಜನ ಪತ್ರಕರ್ತರಿಗೆ ನಾವು ವಾರಕ್ಕೆ ಸ್ಯಾಟರ್ಡೇ ಸಂಡೇ ನಾವು ಮಾಡಬೇಕು ಅಂತ ನಿರ್ಣಯ ಮಾಡಿ ಅದು ಉದ್ಘಾಟನೆಗೆ ಬಂದಿದ್ದೀವಿ. ನಾವು ಸ್ಪಷ್ಟ ಒಂದು ನನ್ನ ಅಭಿಪ್ರಾಯ ಮತ್ತು ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಜನರಲ್ಲಿ ಭಯಭೀತಿ ಹುಟ್ಟಿಸ್ತಕ್ಕಂಥ ಕೆಲವೊಂದು ಸ್ಟೋರಿಗಳಿಂದ ಜನರು ಭಯಭೀತರಾಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 15 ದಿವಸದಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ 450 ಇರೋ OPD 650 ಆಗಿದೆ. 50% ಇನ್ಕ್ರೀಸ್ ಆಗಿದೆ. ಥ್ರೂಔಟ್ ಸ್ಟೇಟ್ ಜಾಸ್ತಿ ಆಗಿದೆ. ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಜಾಸ್ತಿ ಜನ ಹಿಂಗೆ ಆತಂಕ ಪಡ್ಕೊಂಡು ಬರ್ತಾ ಇದ್ದಾರೆ, ಏನೂ ಇಲ್ಲ ಅವರಿಗೆ. ದಯವಿಟ್ಟು ಒಂದು ಜನರಲ್ಲಿ ಏನು ತಪ್ಪು ಮಾಹಿತಿ ಹೋಗಿದೆ ಅಂದರೆ, ಇದೇನೋ ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು. ಅದು ಇಲ್ಲಿವರೆಗೆ ICMR ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನಿಗೆ ಇದಕ್ಕೆ ಏನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿವರೆಗೆ ಯಾವುದೂ ಆ ರೀತಿ ಇಲ್ಲ, ಇನ್ನೂ ರಿಸರ್ಚ್ ನಡೀತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡು ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾ ಇವೆ ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನೊಂದು, ನಾವು ಹಾಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು. ಒಂದು ಕಮಿಟಿಯನ್ನು ಮಾಡಿದ್ದೀವಿ. ಎಲ್ಲ ಡೆತ್ಸನ್ನು ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಅದು ನಡೀತಾ ಇದೆ. ಅದು ಬಂದ ಮೇಲೆ ನಾವು ಈ ಜಯದೇವದಲ್ಲಿ ECG ಮಾಡುವಂಥವ್ರ ಸಂಖ್ಯೆ ಕಡಿಮೆ ಇದೆ ಅಂತ ಅಂದರೆ 4 ಇದೆ, ಬಟ್ ಇಬ್ಬರೇ ವರ್ಕ್ ಆಗ್ತಾ ಇರೋದೇ 2 ಜಾಸ್ತಿ ಆಗಿರೋದ್ರಿಂದ ನಾವೀಗ ಅಡಿಷನಲ್ ಅವರಿಗೆ ಸ್ಟಾಫಿಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಡೈರೆಕ್ಟರ್ಗೆ. ಇಲ್ಲಿ ಏನೇನು ಅಡಿಷನಲ್ ಸ್ಟಾಫ್ ಬೇಕೋ ಕೊಡಿಸ್ತೀನಿ. ಆಮೇಲೆ ಹಾಸನದೇನು ಕೇಸ್ ಇದೆಯಲ್ಲ, ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಮ್ಮ ಜಯದೇವ ಡೈರೆಕ್ಟರ್ಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವರು ಕೂಡ ಅಲ್ಲಿ ಸ್ಥಳೀಯ ಹಾಸನ್ ಡೈರೆಕ್ಟರ್ ಸಂಪರ್ಕದಲ್ಲಿ ಯಾವ್ಯಾವ ಕೇಸಸ್ ಆಗಿದೆ ಅಲ್ಲಿ ಅನಲೈಸ್ ಮಾಡ್ತಾ ಇದ್ದಾರೆ. ಅದರೆಲ್ಲ ಬ್ಯಾಕ್ಗ್ರೌಂಡ್ ತೆಗೆದುಕೊಂಡು ಒಂದು ರಿಪೋರ್ಟ್ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇಲ್ಲ ಅಂತ ನೋಡಿ. ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಜನರಲ್ಲಿ ತಪ್ಪು ಮಾಹಿತಿ ಹೋಗ್ಬೋದು. ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಇದು ಕಾರ್ಡಿಯಾಲಜಿ ಸೂಪರ್ ಸ್ಪೆಷಲೈಸೇಷನ್, ಮೆಡಿಕಲ್ ಕಾಲೇಜಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ. ಹಾಗಾಗಿ ಎಲ್ಲ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ. ಇದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಗಿರೋದ್ರಿಂದ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಆನ್ ಕಾಲ್ ಇರ್ತಾರೆ, ಅಥವಾ ಆನ್ ಕಾಂಟ್ರಾಕ್ಚುಯಲ್ ಇರ್ತಾರೆ, ಅಥವಾ NHM ಅಲ್ಲಿ ತೊಗೊಂಡಿರ್ತಾರೆ. ಹಾಗಾಗಿ ಇವತ್ತು ನಮಗೆ ಮೈಸೂರು ಜಯದೇವ ಆಗಿರ್ಬೋದು, ಕಲಬುರಗಿ ಜಯದೇವ ಆಗಿರ್ಬೋದು, ಬೆಂಗಳೂರು ಜಯದೇವ ಆಗಿರ್ಬೋದು, ಸಾಕಷ್ಟು ಫೆಸಿಲಿಟಿ ಇದೆ. BPL ಕಾರ್ಡ್ ಇದ್ದವರಿಗೆ ಫ್ರೀ ಟ್ರೀಟ್ಮೆಂಟ್ ಇದೆ. ಯಾರೂ ಜನ ಆತಂಕ ಪಡಬೇಕಾಗಿಲ್ಲ. ನನ್ನ ಒಂದು ಸಲಹೆ ಏನಂದರೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಜನರಿಗೆ, ವಿಶೇಷವಾಗಿ ಯುವಕರಲ್ಲಿ. ಯಾಕೆ ಯುವಕರಲ್ಲಿ ಜಾಸ್ತಿ ಅಂದರೆ, ನಮ್ಮ ಯುವಕರ ಏನಾಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅವ್ರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ, ಅವರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ, ಅವ್ರ ಹ್ಯಾಬಿಟ್ಸು ಸರಿಯಾಗಿಲ್ಲ. ಅದಕ್ಕೆ ನನ್ನ ಸಲಹೆ ಅಂದರೆ, ಫಸ್ಟ್ ನೀವು ಗುಟ್ಕಾ ತಿನ್ನೋದು ಬಿಡಬೇಕು, ಸ್ಮೋಕಿಂಗ್ ಮಾಡೋದು ಬಿಡಬೇಕು, ಆಲ್ಕೋಹಾಲ್ ಕನ್ಸಂಪ್ಷನ್ನು ಬಿಡಬೇಕು ಸಾಧ್ಯ ಆದರೆ, ಇಲ್ಲಾಂದರೆ ಕಮ್ಮಿ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಅದಾದಮೇಲೆ ನೀವು ಕೋಲ್ಡ್ ಡ್ರಿಂಕು, ಆಮೇಲೆ ಬರ್ಗರು, ಪಿಜ್ಜಾ, ಆಮೇಲೆ ಫ್ರೈಡ್ ಫುಡ್ ಅವಾಯ್ಡ್ ಮಾಡಿ ದಿನನಿತ್ಯ ನೀವು ವ್ಯಾಯಾಮ ಮಾಡಬೇಕು, ದಿನನಿತ್ಯ ಎಕ್ಸಸೈಸ್ ಮಾಡಬೇಕು. ಅದ್ರ ಜೊತೆ ಮಾನಸಿಕ ನೆಮ್ಮದಿಗೋಸ್ಕರ ನಿಮ್ಮ ಧರ್ಮದ ಪಾಲನೆ ಮಾಡುವಾಗ ಧರ್ಮಾಚರಣೆ ಮಾಡಿಕೊಳ್ಬೇಕು. ಅದು ಮೆಡಿಟೇಷನ್ ಆಗಿರ್ಬೋದು, ಅಥವಾ ನಿಮ್ದು ಏನೇ ಪದ್ಧತಿ ಇದೆ ಅದರಲ್ಲಿ ನಂಬಿಕೆ ಇಟ್ಟು ತತ್ವ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನಿಮ್ಮ ಜೀವನ ನೆಮ್ಮದಿಯಾಗಿದೆ. ನೀವು ತಜ್ಞರ ಸಮಿತಿಗೆ ಏನು ಕೊಟ್ಟಿದ್ರಲ್ಲ, ಅದ್ರಲ್ಲಿ ಕೋವಿಡ್ ಬಗ್ಗೆ ಉಲ್ಲೇಖ ಮಾಡಿದ್ರಿ, ಹಂಗೇನಾದರೂ ಅದರಲ್ಲಿ ಅವ್ರಿಗೆ ಹೇಳಿದ್ದೀರಾ? ನಾವು ಸ್ಪೆಸಿಫಿಕ್ ಆಗಿ ನಾವು ಅವ್ರಿಗೆ ಏನು ಹೇಳಿದ್ವಿ ಅಂದರೆ, ಇಷ್ಟು ಡೆತ್ ಆಗಿದೆ ಹಾಸನಲ್ಲಿ, ಅದರಿಂದ ಏನು ಹಿನ್ನೆಲೆ ಇದೆ ಅದೆಲ್ಲ ಅನಲೈಸ್ ಮಾಡೋಕ್ಕೆ ಹೇಳಿದ್ದೀವಿ. ಅದೆಲ್ಲ ಅನಲೈಸ್ ಮಾಡಿದ್ಮೇಲೆ ನಾವು ಒಂದು ರಿಪೋರ್ಟ್ ತೊಗೊಂಡು ನಾನು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತೀನಿ. ದಯವಿಟ್ಟು ಯಾರೂ ಆತಂಕ ಪಡಬೇಕಾಗಿಲ್ಲ. ಇವು ಅಂಥದ್ದೇನೂ ಸಮಸ್ಯೆ ಇಲ್ಲ. ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ.